ಒಂದು ಶತಮಾನದಲ್ಲಿ ಅನೇಕ ಬಾರಿ ಇಂಥ ವ್ಯಕ್ತಿಗಳು ಹುಟ್ಟಲ್ಲ. ಶತಮಾನಕ್ಕೆ ಕೆಲವು ಬಾರಿ ಇಂಥ ವ್ಯಕ್ತಿಗಳ ಜನನವಾಗುತ್ತೆ. ಅಂತಹ ಅಪರೂಪದ ವ್ಯಕ್ತಿಗಳ ಜನನದಲ್ಲಿ ಎಸ್ ಎಂ ಕೃಷ್ಣ ಅವರ ಒಂದು ಜನ್ಮ ಕೂಡ ಒಂದು, ಆ ಜನನ ಕೂಡ ಒಂದು ಅಂತ ಹೇಳಬಹುದು ನಾವು. ಅಂತಹ ಅಪರೂಪದ ಒಂದು ಕ್ಯಾರೆಕ್ಟರ್ ಎಸ್ ಎಂ ಕೃಷ್ಣ ಅವರದ್ದು. ವ್ಯಕ್ತಿತ್ವ, ನಾಯಕತ್ವ ಎಲ್ಲವೂ ಕೂಡ ಅದ್ಭುತವಾಗಿ, ಒಂಥರ ಅದ್ಭುತ ಕಾಂಬಿನೇಷನ್ ಅದು. ವ್ಯಕ್ತಿತ್ವ ಇದ್ದವರೆಲ್ಲರೂ ಕೂಡ ನಾಯಕತ್ವ ಬೆಳೆಸ್ಕೊಂಬಿಡೋಕ್ಕಾಗಲ್ಲ. ನಾಯಕತ್ವ ಇದ್ದವರು ಎಲ್ಲರೂ ಕೂಡ ಅದೃಷ್ಟ ಒಲಿದು ಬರಲ್ಲ. ಅದೃಷ್ಟ ಒಲಿದು ಬಂದವರೆಲ್ಲರೂ ಕೂಡ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಎಸ್ ಎಂ ಕೃಷ್ಣ ಅವರು ಅವರ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಒಂದಲ್ಲ ಒಂದು ಹುದ್ದೆಯಲ್ಲಿದ್ದಂಥವರೇ ಅವರು. ಒಂದಲ್ಲ ಒಂದು ಹುದ್ದೆ. ಅದು ಅವರ ವಿದ್ವತ್ತನ್ನು, ಅವರ ನೈಪುಣ್ಯವನ್ನು, ಅವರ ಜ್ಞಾನವನ್ನು, ಅವರ ನಾಯಕತ್ವವನ್ನು ಅರಸಿ ಬಂದಂಥ ಹುದ್ದೆಗಳವು. ಸುಮ್ಮನೆ ಬಂದುಬಿಡಲಿಲ್ಲ. ಅದು ಸುಮ್ಮನೆ ಬರೋಕ್ಕೆ ಬೇರೆ ಯಾರಿಗಾದ್ರೂ ಹೋಗ್ಬೋದಾಗಿತ್ತಲ್ಲ ಅಂತಾರೆ. ಬಟ್ ಎಸ್ ಎಂ ಕೃಷ್ಣ ಅವರಿಗೆ ಆ ಥರದ್ದು ಒಲಿದಿತ್ತೊಂದು. ಅಂದರೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಅಂಥ ಒಂದು ಪಾತ್ರ ಇತ್ತು. ಇವತ್ತಿಗೆ ಈ ಪಾಸ್ಪೋರ್ಟ್ ಒಂದು ನೋಡಿ, ಉದಾಹರಣೆಗೆ ಒಂದು ಪಾಸ್ಪೋರ್ಟ್ ಆಫೀಸ್ ನೋಡಿದ್ರೆ ಒಂದಿತ್ತಪ್ಪ ಬೆಂಗಳೂರಲ್ಲಿ. ಅದನ್ನು ಬೇರೆ ಕಡೆ ಪಾಸ್ಪೋರ್ಟ್ ಆಫೀಸ್ಗಳು ಓಪನ್ ಆಗುವಂತೆ ಮಾಡಿ, IT-BT ಬೂಮ್ ಆಗ್ತಿದ್ದಂತೆಯೇ ದೇಶ ವಿದೇಶಗಳೊಂದಿಗೆ ನಮ್ಮ ಮಕ್ಕಳು ಓಡಾಡುವಂತಾಗ್ತಾರೆ. ಅವರಿಗೆ ಪಾಸ್ಪೋರ್ಟ್ ತೊಂದರೆ ಆಗಬಾರ್ದು, ವಿಳಂಬ ಆಗಬಾರ್ದು. ಪಾಸ್ಪೋರ್ಟ್ ಅನ್ನೋದೇ ದೊಡ್ಡ ಲಾಬಿ ಅವತ್ತಿನ ಕಾಲಕ್ಕೆ. ಒಂದು ಪಾಸ್ಪೋರ್ಟ್ ದೊಡ್ಡ ಲಾಬಿ. ಅವನಿಗೆ ಲಂಚ ಕೊಡು, ಇವನಿಗೆ ಲಂಚ ಕೊಡು, ಅಲ್ಲಿ ಮಧ್ಯವರ್ತಿ ಇದ್ದಾರೆ, ಇಲ್ಲಿದ್ದಾರೆ, ಅಲ್ಲಿದ್ದಾರೆ. ಇದೆಲ್ಲವನ್ನು ಕೂಡ ಡಿಜಿಟಲೈಸೇಷನ್ ಮಾಡ್ಕೊಂಡು ಬಂದರು ಎಸ್ ಎಂ ಕೃಷ್ಣ ಅವರು. ನೇರವಾಗಿ ಈ ದಲ್ಲಾಳಿಗಳನ್ನ ಮುಕ್ತ ಮಾಡಿದ್ರು. ಅನೇಕ ಕಡೆ ಪಾಸ್ಪೋರ್ಟ್ ಆಫೀಸ್ಗಳನ್ನು ಓಪನ್ ಮಾಡಿದ್ರು. ಲಾಲ್ಬಾಗ್ ಕೂಡ ಒಂದು. ಅದರ ಲಾಲ್ಬಾಗ್ ಬಳಿ ಇದೆಯಲ್ಲ, ಊರ್ವಶಿ ಥಿಯೇಟರ್ದು ಸ್ವಲ್ಪ ಹಿಂಭಾಗದಲ್ಲಿ, ಅದು ಕೂಡ ಒಂದು ಎಸ್ ಎಂ ಕೃಷ್ಣ ಅವರ ಕಾಂಟ್ರಿಬ್ಯೂಷನ್ ಅದು. ಈ ದಲ್ಲಾಳಿಗಳು ಅವ್ನಿಗೆ 5,000 ಕೊಡು, 3,000 ಕೊಡು, 4,000 ಕೊಡು, ಇದೆಲ್ಲವನ್ನು ತೊಡೆದು ಹಾಕಿದವರು ಎಸ್ ಎಂ ಕೃಷ್ಣ ಅವರು. ಅವತ್ತಿಗೆ ದೊಡ್ಡ ಲಾಬಿ ಅದು. ಈ ಥರ ಮಾಡ್ತೀವಿ ಅಂದಾಗ ಅನೇಕರ ವಿರೋಧವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಕಟ್ಕೊಂಡಿದ್ದರು. ಅಧಿಕಾರಿಗಳಿಗೆ ಸಿಟ್ಟು ಒಂದು ಕಡೆ, ದಲ್ಲಾಳಿಗಳಿಗೆ ಸಿಟ್ಟು, ಎಲ್ಲ ಈ ಥರ ಆಗಿಬಿಟ್ರೆ ನಮ್ಗೆ ಇನ್ನೇನು ಇಲ್ವಲ್ಲಪ್ಪ ಅಂಥೇಳಿ ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದರು. ಇವತ್ತು ನೋಡಿ, ಅದು ಒಂಥ ಸುಲಲಿತ. ಇವತ್ತಿಗೆ ಪಾಸ್ಪೋರ್ಟ್ ಅನ್ನೋದು ಆ ಪ್ರಕ್ರಿಯೆನ ಸುಲಲಿತ ಅಂತ ಅನಿಸುತ್ತೆ ನಮಗೆ. ಯಾರೋ ಹೋಗ್ತಾರೆ, ಒಂದು ಅಪಾಯಿಂಟ್ಮೆಂಟ್ ಮೊದಲೇ ತೊಗೊಳ್ತಾರೆ, ಯಾವ ದಿನ ಯಾವ ಟೈಮಿಗೆ ಕರೆದಿರ್ತಾರೋ ಆ ಸಾಲಲ್ಲಿ ನಿಂತ್ಕೊಳ್ತಾರೆ, ಅವ್ರದ್ದು ಪರಿಶೀಲನೆ ಮಾಡ್ತಾರೆ ಡಾಕ್ಯುಮೆಂಟ್ಗಳು. ಒಂದು 6 ಡೆಸ್ಕ್ಗಳು ಬರ್ತಾವಲ್ಲಿ, 1 2 3 4 5 6 ಅಂತೇಳಿ 6 ಡೆಸ್ಕ್ಗಳಲ್ಲಿ ಪರಿಶೀಲನೆ ಆಗುತ್ತೆ. ಫೋಟೋ ಚೆಕ್ ಮಾಡ್ಕೊಳ್ತಾರೆ, ಅರ್ಜಿ ಪರಿಶೀಲನೆ ಮಾಡ್ತಾರೆ, ಅವರ ಮಾರ್ಕ್ಸ್ ಕಾರ್ಡ್ಗಳನ್ನು, ಜನ್ಮ ವಿವರಗಳನ್ನು ಚೆಕ್ ಮಾಡ್ಕೊಳ್ತಾರೆ. ನೀಟಾಗೆಲ್ಲವೂ ಕೂಡ 6 ಡೆಸ್ಕ್ ಆದಮೇಲೆ ಮನೆಗೆ ಡಿಸ್ಪ್ಯಾಚ್ ಆಗುತ್ತೆ ಪಾಸ್ಪೋರ್ಟ್. ಒಂದು 15 ದಿನದಲ್ಲಿ ಮನೆಗೆ ಬಂದು ತಲುಪುತ್ತದೆ ಕಾಪಿ. ಬಟ್ ಒಂದು ಕಾಲಕ್ಕೆ ಹಾಗಿರಲಿಲ್ಲ. ಹೆಜ್ಜೆಗೂ ಲಂಚ, ಅದಕ್ಕೆ ಮಧ್ಯವರ್ತಿಗಳ ಹಾವಳಿ. ಅದನ್ನು ತೊಡೆದು ಹಾಕಿದ್ರು ಎಸ್ ಎಂ ಕೃಷ್ಣ ಅವರು. ವಿದೇಶಾಂಗ ಮಂತ್ರಿ ಆಗಿದ್ದರೆ ನಾನು ಬರೀ ಈ ದೇಶ ಇನ್ನೊಂದು ದೇಶಕ್ಕೆ ಹೋಗೋದು, ಅಲ್ಲಿ ಇಳಿಯೋದು, ಅವ್ರ ಸತ್ಕಾರ ತೊಗೊಳ್ಳೋದು, ಸ್ವಾಗತ ತೊಗೊಳ್ಳೋದು, ಮತ್ತು ಸುಮ್ಮನೆ ವಾಪಸ್ ಬರೋದು, ಇದಲ್ಲಪ್ಪ ಅಂತ ಎಸ್ ಎಂ ಕೃಷ್ಣ ಅವರು ಮಾತಾಡ್ತಾಯಿದ್ರು. ಅಂತಹ ಎಸ್ ಎಂ ಕೃಷ್ಣ ಅವರು ನೋಡಿ, ಈ ಕಡೆ ಮುಖ್ಯಮಂತ್ರಿಯಾಗಿ ಇಷ್ಟು ಕೆಲಸವನ್ನು ಮಾಡಿದಾಗ ವಿದೇಶಾಂಗ ಮಂತ್ರಿಯಾಗಿ ಅಷ್ಟು ಕೆಲಸವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಮಾಡ್ತಾಯಿದ್ರು. ಹಾಗೆಯೇ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ, ಅನೇಕರು ಹೇಳ್ತಾರೆ, ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ 2 ಹುದ್ದೆ ಬಿಟ್ಬಿಟ್ರೆ ಎಸ್ ಎಂ ಕೃಷ್ಣ ಅವರು ಅನುಭವಿಸ್ತಾ ಇರ್ತಕ್ಕಂಥ ಹುದ್ದೆಗಳೇ ಇಲ್ಲ ಅಂಥೇಳಿ. ಅದು ಅನುಭವಿಸ್ತಾ ಇರೋ ಹುದ್ದೆಗಳಲ್ಲ, ಅವರ ಅರ್ಹತೆಗೆ ಸಿಕ್ಕಂಥ ಎಲ್ಲ ಹುದ್ದೆಗಳವು ಕೂಡ. ಸೊ ಅರ್ಹತೆಯಿಂದ ಮೇಲೆ ಬಂದಂಥವ್ರು ಎಸ್ ಎಂ ಕೃಷ್ಣ ಅವರು. ಇದೀಗ ಅಂತ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. 1000 kg ಗಂಧದ ಮರದ ಕೊರಡುಗಳು, ಗಂಧದ ತುಂಡುಗಳಿಂದ ಅವರನ್ನು ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇದೆ. ಪುಷ್ಪಾಲಂಕೃತ ಆ ಒಂದು ಇದರಲ್ಲಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಈಗಷ್ಟೇ ಅಂತ್ಯಕ್ರಿಯೆಯ ಸ್ಥಳದ ಕಡೆಗೆ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅದರ ನೇರ ಪ್ರಸಾರವನ್ನು ನೀವಿಲ್ಲಿ TV5ನಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಭಾನುಪ್ರಕಾಶ್ ಶರ್ಮಾ ಇವರ ನೇತೃತ್ವದಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಅವರ ಮೊಮ್ಮಗ ಅಮರ್ತ್ಯ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಅವರ ಮೊಮ್ಮಗನೂ ಹೌದು, DK ಶಿವಕುಮಾರ್ ಅವರ ಅಳಿಯ ಕೂಡ ಹೌದು. DK ಶಿವಕುಮಾರ್ ಅವರ ಮಗಳನ್ನು ಅವರು ಕೊಟ್ಟು ಕೆಲ ವರ್ಷಗಳ ಹಿಂದೆ ವಿವಾಹ ಮಾಡಿಕೊಡಲಾಗಿತ್ತು. ನೀನು ಕೆಲವೇ ಕ್ಷಣಗಳಲ್ಲಿ ಪಂಚಭೂತಗಳಲ್ಲಿ ಎಸ್ ಎಂ ಕೃಷ್ಣ ಅಂತ ಒಬ್ಬ ಧೀಮಂತ ನಾಯಕರ ಅಂತ್ಯ ಸಂಸ್ಕಾರ ನೆರವೇರಲಿದೆ.
ఆయన పేరు మంజు, ఆయన పేరు తెలుగు వచ్చాను నీట్గా ఏమైంది చెప్పండి. ಇದೆಯಣ್ಣ ನನ್ನ ಬ್ಯಾಗ್ ಅಲ್ಲಿದೆ, ಅಲ್ಲಿದೆ. ನೀನು ಬೆಂಗಳೂರು ಕೊಟ್ಟು ಬಂದನಲ್ಲ, ನೋಡಿ ಇದ್ರಲ್ಲಿ ಒಂದೇ ಇರೋದು. ಇಲ್ಲಿ ಕೊಟ್ಟಿದ್ದೀನಿ, ನಮ್ಮದೇ ಪಂಚಾಗಿದೆ. మంచి అతనితో తెలుగు వచ్చాను, తెలుగు నీట్గా పాలు మీకు వాట్సాప్ లేదు. సరే ఓకే, మంచి చేస్తాను. ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭವಾಗಿದೆ. 1000 kg ಗಂಧದ ತುಂಡುಗಳನ್ನು ಜೋಡಿಸುವ ಕಾರ್ಯ ಒಂದು ಕಡೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಚಿತೆಯನ್ನು ಹತ್ತುತ್ತಾ ಇದೆ. ಆ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡುವುದು ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ. ಅವರು ವಿಧಿವಿಧಾನದಲ್ಲಿ ಆಲ್ರೆಡಿ ಪಾಲ್ಗೊಂಡಿದ್ದಾರೆ. ಸ್ಥಳ ಶುದ್ಧಿ ಮತ್ತು ಸ್ಥಳದ ಅನುಮತಿ, ಈ ಸ್ಥಳದಲ್ಲಿ ಭೂತಾಯಿ ಇಂಥವರ ಅಂತ್ಯಕ್ರಿಯೆಗೆ ಅನುಮತಿ ಕೊಡಮ್ಮ ಅಂತ ಒಂದು ಅನುಮತಿಯನ್ನು ಕೂಡ ಕೇಳ್ತಾರೆ. ಸ್ಥಳ ಶುದ್ಧಿಯನ್ನು ಕೂಡ ಮಾಡಲಾಗುತ್ತೆ. ಆ ಸ್ಥಳ ಶುದ್ಧಿಯನ್ನು ಮಾಡಿ ಮಣ್ಣಿಂದ ಬಂದಂತಹ ಈ ಕಾಯಕ್ಕೆ ಮಣ್ಣಿನಿಂದನೇ ಕೊನೆ ಅನ್ನೋ ಸಂದೇಶ ಅದು. ಯಾರು ಎಷ್ಟೇ ಪ್ರಬಲರಾಗಿರಲಿ, ಪ್ರಚಂಡರಾಗಿರಲಿ, ವಿಶ್ವದ ನಾಯಕ ಆಗಿರಲಿ, ಎಂಥವರಾದರೂ ಕೂಡ ಒಂದಲ್ಲ ಒಂದು ದಿನ ಈ ಮಣ್ಣಿಗೆ ಸಾಮಾನ್ಯ ನೆರವೇರಿಸ್ತಾರೆ. ಕೆಲವರು ಗಂಗಾ ನದಿಯಲ್ಲಿ, ಕಾಶಿಯಲ್ಲಿಯೂ ಕೂಡ ಅದನ್ನು ಮಾಡುವವರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಗ ಈ ಕಡೆ ಅವರು ಕೂಡ ಈ ಒಂದು ಎಸ್.ಎಂ. ಕೃಷ್ಣ ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಆ ಕಡೆ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಭಾನುಪ್ರಕಾಶ್ ಶರ್ಮಾ ಅವರ ಒಂದು ತಂಡ ಇದೆಯಲ್ಲ, ಆ ತಂಡ ಇಡೀ ವಿಧಿವಿಧಾನವನ್ನು ನೆರವೇರಿಸಿಕೊಡ್ತಾ ಇದೆ. ಅವರ ಅದೆಲ್ಲ ಆ ಒಂದು ಸುತ್ತಲೂ ಕೂಡ ರಾಜಕೀಯ ಗಣ್ಯರು ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಈಗ ಚಿತೆಗೆ ಕಟ್ಟಿಗೆಯನ್ನು ಜೋಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. 1000 kg ಗಂಧದ ತುಂಡುಗಳನ್ನು ಇದರಲ್ಲಿ ಬಳಸಲಾಗ್ತಾ ಇದೆ. ಗಣ್ಯಾತಿ ಗಣ್ಯರು ಈ ಥರ ನಿರ್ಗಮಿಸಿದಾಗ ಅವರ ಅಂತ್ಯ ಸಂಸ್ಕಾರದಲ್ಲಿ ಈ ಥರ ತುಪ್ಪವನ್ನು ಬಳಸ್ತಾರೆ. ಪಚ್ಚಕರ್ಪೂರ, ಕರ್ಪೂರ, ಆನಂತರದಲ್ಲಿ ತುಪ್ಪ, ಹಸುವಿನ ತುಪ್ಪ, ಗಂಧದ ಕಟ್ಟಿಗೆಗಳು, ಇನ್ನೊಂದು ಕಡೆ ಈ ಒಂದು ಕಾರ್ಯದಲ್ಲಿ ಎಲ್ಲ ಬಗೆಯ ಒಂದಷ್ಟು 9 ಬಗೆಯ ಮರದ ಸಣ್ಣ ಸಣ್ಣ ತುಂಡುಗಳು ಎಲ್ಲವನ್ನು ಕೂಡ ಬಳಸಿ ಸುಗಂಧ ದ್ರವ್ಯಗಳನ್ನು ಕೂಡ ಬಳಸ್ತಾರೆ. ಆನಂತರ ಗಂಧದ ಪುಡಿಯನ್ನು ಕೂಡ ಬಳಸ್ತಾರೆ. ಎಲ್ಲವನ್ನು ಕೂಡ ಬಳಸಿ ವ್ಯಕ್ತಿಯನ್ನು ಈ ನೆಲದ ಸಾರ್ಥಕತೆ, ಅಂದರೆ ಈ ನೆಲಕ್ಕೆ ಬಂದಂಥ ಒಂದು ಸಾರ್ಥಕತೆ ಇರುತ್ತಲ್ಲ,
ಅಂಥ ವ್ಯಕ್ತಿಗಳು ಈ ಥರ ಕಳಿಸಿಕೊಡ್ತಾರೆ. ಅದಕ್ಕೀಗ ಆಲ್ರೆಡಿ ಎಲ್ಲ ಕೂಡ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಸಕಲ ಪೊಲೀಸ್ ಬಂದೋಬಸ್ತಿದೆ. ಇಲ್ಲಿ ರಾಜಕಾರಣಿಗಳ ಅನೇಕರು ಇಲ್ಲಿಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ, ದಿವಂಗತ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹೂವಿನ ಪಲ್ಲಕ್ಕಿಯಲ್ಲಿ ಎಸ್ ಎಂ ಕೃಷ್ಣ ಅವರ ಒಂದು ಪಾರ್ಥಿವ ಶರೀರವನ್ನು ಚಿತೆಯ ಸ್ಥಳಕ್ಕೆ ಕೊಂಡೊಯ್ಯಲಾಗಿದೆ. ಆಲ್ರೆಡಿ ಅಲ್ಲಿ ಇಳಿಸಲಾಗಿದೆ. ಅದನ್ನು ಕಟ್ಟಿಗೆ ಜೋಡಿಸುವ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇರುತ್ತೆ. ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ಒಂದು ಕಡೆಯೆಲ್ಲ ಶುರು ಮಾಡಲಾಗಿದೆ.